ವಿಷಯಕ್ಕೆ ಜಗಳ ಮಾಡ್ತಾರೆ. ಇದೀಗ ಕಾಂಗ್ರೆಸ್ ನಾಯಕರು ಊಟದ ವಿಚಾರಕ್ಕೆ ಕಿತ್ತಾಡ್ತಾ ಇದ್ದಾರೆ. ಡಿಕೆಶಿ ಮಾಡಿದ್ದಾರೆ ಎನ್ನಲಾದ ಒಂದು ಕೆಲಸ ದಲಿತ ನಾಯಕರನ್ನ ಕೆರಳಿಸಿದೆಯಂತೆ. ಏನದು ದಲಿತ ನಾಯಕರನ್ನ ಕೆರಳಿಸಿರುವಂಥದ್ದು? ಬನ್ನಿ ಈ ಸ್ಟೋರಿ ನಿಮ್ಮ ಮುಂದೆ. ನೀವು ಮಾಡಿದ್ರೆ ಸಹಿಸೋದಿಲ್ಲ ಅಂತ ಯಾರಾದ್ರೂ ನಮ್ಗೆ ಹೇಳಿದ್ರು ಅದಕ್ಕೆ ಉತ್ತರ ಕೊಡ್ತೇವೆ ನಾವು. ಸರಿಯಾಗಿ ಆ ಶಕ್ತಿ ಇದೆ ದಲಿತರನ್ನೇ ಎದುರು ಹಾಕಿಕೊಂಡ್ರ ಡಿಕೆಶಿ. ಸುಮ್ಮನಿರಲ್ಲ, ಪಾಠ ಕಲಿಸ್ತೀನಿ ಅಂದ್ರು ಪರಂ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕಿಚ್ಚು ಹೆಚ್ಚಾಗಿದೆ. ಡಿಕೆಶಿ ಇಲ್ಲದ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಊಟ ಹಾಕಿಸಿದ್ರು. ಊಟಕ್ಕೆ ಸೇರಿದ್ರೆ ತಪ್ಪೇನು ಅಂತ ಸಿದ್ದು ಪಡೆಯವರು ಉಸಿರಿದ್ರು. ಈಗ ಮತ್ತೊಂದು ಡಿನ್ನರ್ ಪಾಲಿಟಿಕ್ಸ್ ಬಿರುಗಾಳಿ ಎಬ್ಬಿಸಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಶಾಸಕರು, ಪರಾಜಿತ ಅಭ್ಯರ್ಥಿಗಳು ಹಾಗೂ ಸಚಿವರಿಗೆ ಔತಣಕೂಟ ಆಯೋಜನೆ ಮಾಡಿದ್ರು. ಆದ್ರೆ ದೆಹಲಿಯಲ್ಲಿ ಡಿಕೆಶಿ ಅದ್ಯಾವ ಫ್ಯೂಸ್ ಹಾಕಿದ್ರು ಏನೋ, ಬೆಂಗಳೂರಲ್ಲಿ ಊಟಕ್ಕೆ ಬ್ರೇಕ್ ಬಿದ್ದು ಬಿಡ್ತು. ಸಭೆ ಸಹಿಸಲ್ಲ ಅಂದ್ರೆ ಉತ್ತರ ಕೊಡುತ್ತೇವೆ. ಯಾರು ಹೇಳಿಲ್ಲ ಹಂಗಂತ, ಸಹಿಸೋದಿಲ್ಲ ಅಂತ ನನಗಂತೂ ಯಾರು ಹೇಳಿಲ್ಲಪ್ಪ. ಹಂಗೆ ಯಾರನ್ನ ಹೇಳಿದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗೋದು. ಒಂದು ವೇಳೆ ನಾವು ಸಹಿಸೋದಿಲ್ಲ, ನೀವು ಮಾಡಿದರೆ ಸಹಿಸೋದಿಲ್ಲ ಅಂತ ಯಾರಾದರೂ ನಮ್ಗೆ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತೇವೆ ನಾವು ಸರಿಯಾಗಿ. ಅದಕ್ಕೇನು ತೊಂದರೆ ಇಲ್ಲ, ಆ ಶಕ್ತಿ ಇದೆ ನಮ್ಗೆ. ಡಿಕೆಶಿ ಬೇಸರ ಆಗಲು ಆಸ್ತಿ ಬರ್ಸ್ಕೊಂಡಿದ್ದಾರ? ಅವ್ರಿಗೆ ಕೇಳಬೇಕು, ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರ ಯಾರನ? ಏನಿಲ್ಲ, ಸುಮ್ಮನೆ ನೋಡ್ರಿ, ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ ಅವ್ರು ಇರ್ಲಿ ಇನ್ನೊಂದು ಇರ್ಲಿ, ಈಗ ಒಂದು SC/ST ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC/ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಅಷ್ಟನ್ನು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತೆ ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದ್ರೆ ಏನು, ಇವರೆಲ್ಲ SC/ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಬಹಳ ದಿವಸ ನಡೆಯೋದಿಲ್ಲ. ಡಿನ್ನರ್ ಮೀಟಿಂಗ್ ಬಗ್ಗೆ ತರಹೇವಾರಿ ಸುದ್ದಿ ಹಬ್ಬಿದೆ. ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತಿದೆ. ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತಿದೆ. ಇಂತಹ ಚಟುವಟಿಕೆಗಳನ್ನ ಕೂಡಲೇ ನಿಲ್ಲಿಸುವಂತೆ ಸೂಚನೆ ಕೊಡಬೇಕು ಅಂತ ಡಿಕೆಶಿ ಹೇಳಿದಕ್ಕೆ ಡಿನ್ನರ್ಗೆ ಬ್ರೇಕ್ ಬಿದ್ದಿದ್ದಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್, ಅಫ್ಕೋರ್ಸ್, ಒಬ್ಬ ಸಮುದಾಯದ ನಾಯಕ MLA MP ಮಂತ್ರಿ ಆದರೆ ಏನೂ ವರ್ಕೌಟ್ ಆಗಲ್ಲ. ಒಬ್ಬ ಮುಖ್ಯಮಂತ್ರಿ ಆದರೆ ಅವರಲ್ಲಿ ಒಂದು ಜೋಶ್ ಬರುತ್ತೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಸಿದ್ದರಾಮಯ್ಯನವರು. ಕುರುಬರು ಅಂತ ಇದ್ದರು, ಅವರ ಒಂದು ಲೆಕ್ಕಕ್ಕೆ ಇರಲಿಲ್ಲ. ಕುರುಬರು ಅಂತ ಇದ್ದರು, ಓಟ್ ತಗೋತಾ ಇದ್ರು, MLA ಆಗ್ತಾಯಿದ್ರು, ಮಂತ್ರಿ ಆಗ್ತಾಯಿದ್ರು, ಆಯಾ ಗಯ. ಯಾವಾಗ ಮುಖ್ಯಮಂತ್ರಿ ಆದಾಗ ಒಂದು ಅಸ್ಮಿತೆ ಜಾಗೃತವಾಗುತ್ತೆ ಒಂದು ಜಾತಿಯಲ್ಲಿ. ಅದು ಆಗಬೇಕಿಲ್ಲ ಅಂತಲ್ಲ, ದಲಿತರಲ್ಲೂ ಆಗ್ಬೋದು, ಇಲ್ಲ ಅಂತಲ್ಲ. ಆದರೆ ನನ್ನ ಪ್ರಶ್ನೆ, ದಲಿತರಿಗೆ ರಿಸರ್ವೇಷನ್ ಇದೆ, 36 MLAಗಳಿದ್ದಾರೆ. ಏನೇ ತಿಪ್ಪರ್ಲಾಗ ಹೊಡೆದ್ರು ಕೂಡ 36 ದಲಿತ MLA ಗೆದ್ದು ಬರಲೇಬೇಕು. 16 ST ರಿಸರ್ವೇಷನ್ ಇದೆ. ಏನೇ ತಿಪ್ಪರ್ಲಾಗ ಹೊಡೆದ್ರು 16 STಗಳು ಗೆದ್ದು ಬರಲೇಬೇಕು. 36 + 16 ಎಷ್ಟಾಯಿತು? 52 ಆಯಿತು. 224ರಲ್ಲಿ 52 ಅಂತಂದರೆ ಕಮ್ಸೆ ಕಮ್ ಒಂದು 22%. ಅಂಥದ್ರಲ್ಲಿ ರಾಜಣ್ಣ ಅಂತವರೆಲ್ಲ ಜನರಲ್ ಕ್ಯಾಟಗರಿಯಲ್ಲೂ ಕೂಡ ಗೆದ್ದು ಬರ್ತಾರೆ. ಗ್ರೇಟ್, ಗೆದ್ದು ಬರಬೇಕು. ಆಮೇಲೆ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲಿ ಆ SC/ST ಇದಕ್ಕೆ ಒಂದು 24,000 ಕೋಟಿ ಇಟ್ಟರು. ಅದು ಈಗ 36,000 ಕೋಟಿ ಆಗಿದೆ. ಅದರಲ್ಲಿ 11,000 ಕೋಟಿ ಗ್ಯಾರಂಟಿ ಫ್ರೀಗೆ ತೆಗೆದ್ರು ಅಂತೆಲ್ಲ ಇದೆಯಲ್ಲ, ಆ ದುಡ್ಡು ಯಾರಿಗಿರೋದು ಗೊತ್ತಾ? ಅದನ್ನು ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು, ಶೆಟ್ರು, ಕುರುಬರು ಇವರೆಲ್ಲ ಯೂಸ್ ಮಾಡೋಂಗಿಲ್ಲ. ಅದನ್ನು ಆ SC/STಗಳಿಗೆ ಹೋಗಬೇಕು. ಈ 52 MLAಗಳು ಮತ್ತು 5 SC MP, 2 ST MP ಇವರೆಲ್ಲ ಸೇರಿ, ಆಮೇಲೆ ಮಂತ್ರಿಗಳು, ಸತೀಶ್ ಜಾರಕಿಹೊಳಿ ಮಂತ್ರಿ, ಮಹದೇವಪ್ಪ ಮಂತ್ರಿ, ಯಾರು ಪರಮೇಶ್ವರ್ SC ಮಂತ್ರಿ, ಆಮೇಲೆ ಯಾರು ಮುನಿಯಪ್ಪ ಮಂತ್ರಿ, ಆಮೇಲೆ ರಾಜಣ್ಣ ಮಂತ್ರಿ, ಇನ್ನೂ ಅನೇಕರು. ನೀವೆಲ್ಲ ಸೋರಿ ಅದನ್ನು SC/STಗಳಿಗೆ ತಲುಪಿಸಿದ್ರಾ? ದುಡ್ಡು ತಲುಪಿಸಿದ್ರೇನ್ರಿ? ನೀವು ಮುಖ್ಯಮಂತ್ರಿಗಳಾಗಿ ಯಾರು ಬೇಡ ಅನ್ನಲ್ಲ. ನಾನು ಕೇಳ್ತಿರೋದು, ನೀವು ಅದನ್ನು ಆಗದೆ ಕೂಡ ಅಲ್ಲಿ ತಲುಪಿಸ್ಬೋದು. ಆ 36,000 ಕೋಟಿ ತಲುಪ್ತಾ ದಲಿತರ, SCಗಳ, STಗಳ ಜೀವನ ಉದ್ಧಾರ ಆಯಿತಾ?
ಅದೇ ನಾನು ಹೇಳಿದ್ನಲ್ಲ, ಅಲ್ಲೊಂದು ಬಹಿಷ್ಕಾರ ಹಾಕಿದಾಗ ವಾಪಸ್ ತೆಗಿಸೋಕ್ಕಾಗಿಲ್ಲ, ಅದನ್ನು ರಿಪಬ್ಲಿಕ್ ಕನ್ನಡದ ಒಂದು ಕಾರ್ಯಕ್ರಮದ ಮುಖಾಂತರ ತೆಗಿಸಬೇಕು ಅಂತಂದರೆ ನೀವು ಯಾತಕ್ಕೆ ಬೇಕು ಮತ್ತೆ? ಅದು ವಿಷಯಕ್ಕೆ ಜಗಳ ಮಾಡ್ತಾರೆ. ಇದೀಗ ಕಾಂಗ್ರೆಸ್ ನಾಯಕರು ಊಟದ ವಿಚಾರಕ್ಕೆ ಕಿತ್ತಾಡ್ತಾ ಇದ್ದಾರೆ. DKಶಿ ಮಾಡಿದ್ದಾರೆ ಎನ್ನಲಾದ ಒಂದು ಕೆಲಸ ದಲಿತ ನಾಯಕರನ್ನು ಕೆರಳಿಸಿದೆಯಂತೆ. ಏನದು ದಲಿತ ನಾಯಕರನ್ನು ಕೆರಳಿಸಿರುವಂಥದ್ದು? ಬನ್ನಿ ಈ ಸ್ಟೋರಿ ನಿಮ್ಮ ಮುಂದೆ. ನೀವು ಮಾಡಿದ್ರೆ ಸಹಿಸೋದಿಲ್ಲ ಅಂತ ಯಾರಾದರೂ ನಮ್ಗೆ ಹೇಳಿದ್ರು, ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಸರಿಯಾಗಿ. ಆ ಶಕ್ತಿ ಇದೆ ನಮ್ಗೆ. ಇವರೆಲ್ಲ SC/ST ವಿರೋಧಿಗಳು, ಅವೆಲ್ಲ ಬಹಳ ದಿವಸ ನಡೆಯೋದಿಲ್ಲ. ದಲಿತರನ್ನೇ ಎದುರು ಹಾಕಿಕೊಂಡ್ರ DKಶಿ. ಸುಮ್ಮನಿರಲ್ಲ, ಪಾಠ ಕಲಿಸ್ತೀನಿ ಅಂದ್ರು ಪರಂ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕಿಚ್ಚು ಹೆಚ್ಚಾಗಿದೆ. DKಶಿ ಇಲ್ಲದ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಊಟ ಹಾಕಿಸಿದ್ರು. ಊಟಕ್ಕೆ ಸೇರಿದ್ರೆ ತಪ್ಪೇನು ಅಂತ ಸಿದ್ದು ಪಡೆಯವರು ಉಸಿರಿದ್ರು. ಈಗ ಮತ್ತೊಂದು ಡಿನ್ನರ್ ಪಾಲಿಟಿಕ್ಸ್ ಬಿರುಗಾಳಿ ಎಬ್ಬಿಸಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಶಾಸಕರು, ಪರಾಜಿತ ಅಭ್ಯರ್ಥಿಗಳು ಹಾಗೂ ಸಚಿವರಿಗೆ ಔತಣಕೂಟ ಆಯೋಜನೆ ಮಾಡಿದ್ರು. ಆದ್ರೆ ದೆಹಲಿಯಲ್ಲಿ DKಶಿ ಅದ್ಯಾವ ಫ್ಯೂಸ್ ಹಾಕಿದ್ರು ಏನೋ, ಬೆಂಗಳೂರಲ್ಲಿ ಊಟಕ್ಕೆ ಬ್ರೇಕ್ ಬಿದ್ದು ಬಿಡ್ತು. ಸಭೆ ಸಹಿಸಲ್ಲ ಅಂದ್ರೆ ಉತ್ತರ ಕೊಡುತ್ತೇವೆ. ಯಾರು ಹೇಳಿಲ್ಲ ಹಂಗಂತ, ಸಹಿಸೋದಿಲ್ಲ ಅಂತ ನನಗಂತೂ ಯಾರು ಹೇಳಿಲ್ಲಪ್ಪ. ಹಂಗೆ ಯಾರನ್ನ ಹೇಳಿದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋದು. ಒಂದು ವೇಳೆ ನಾವು ಸಹಿಸೋದಿಲ್ಲ, ನೀವು ಮಾಡಿದರೆ ಸಹಿಸೋದಿಲ್ಲ ಅಂತ ಯಾರಾದರೂ ನಮ್ಗೆ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಸರಿಯಾಗಿ. ಅದಕ್ಕೇನು ತೊಂದರೆ ಇಲ್ಲ, ಆ ಶಕ್ತಿ ಇದೆ ನಮಗೆ. DKಶಿ ಬೇಸರ ಆಗಲು ಆಸ್ತಿ ಬರ್ಸ್ಕೊಂಡಿದ್ದಾರಾ? ಅವ್ರಿಗೆ ಕೇಳಬೇಕು, ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿಯನ್ನು ಬರ್ಸ್ಕೊಂಡವ್ರ ಯಾರನ್ನ? ಏನಿಲ್ಲ, ಸುಮ್ಮನೆ ನೋಡ್ರಿ, ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ ಅವ್ರು ಇರ್ಲಿ ಇನ್ನೊಂದಿರ್ಲಿ, ಈಗ ಒಂದು SC/STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC/ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಅಷ್ಟನ್ನು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತೆ ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರನ್ನ ಮಾಡಬೇಡಿ ಅಂತ ಅಂದ್ರೆ ಏನು, ಇವರೆಲ್ಲ SC/ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಬಹಳ ದಿವಸ ನಡೆಯೋದಿಲ್ಲ. ಡಿನ್ನರ್ ಮೀಟಿಂಗ್ ಬಗ್ಗೆ ತರಹೇವಾರಿ ಸುದ್ದಿ ಹಬ್ಬಿದೆ. ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತಿದೆ. ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತಿದೆ. ಇಂತಹ ಚಟುವಟಿಕೆಗಳನ್ನ ಕೂಡಲೇ ನಿಲ್ಲಿಸುವಂತೆ ಸೂಚನೆ ಕೊಡಬೇಕು ಅಂತ DKಶಿ ಹೇಳಿದಕ್ಕೆ ಡಿನ್ನರ್ಗೆ ಬ್ರೇಕ್ ಬಿದ್ದಿದ್ದಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್, ಅಫ್ಕೋರ್ಸ್, ಒಬ್ಬ ಸಮುದಾಯದ ನಾಯಕ MLA MP ಮಂತ್ರಿ ಆದರೆ ಏನೂ ವರ್ಕೌಟ್ ಆಗಲ್ಲ. ಒಬ್ಬ ಮುಖ್ಯಮಂತ್ರಿ ಆದರೆ ಅವರಲ್ಲಿ ಒಂದು ಜೋಶ್ ಬರುತ್ತೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಸಿದ್ದರಾಮಯ್ಯನವರು. ಕುರುಬರು ಅಂತ ಇದ್ದರು, ಅವರ ಒಂದು ಲೆಕ್ಕಕ್ಕೆ ಇರಲಿಲ್ಲ. ಕುರುಬರು ಅಂತ ಇದ್ದರು, ಓಟ್ ತಗೋತಾಯಿದ್ರು, MLA ಆಗ್ತಾಯಿದ್ರು, ಮಂತ್ರಿ ಆಗ್ತಾಯಿದ್ರು, ಆಯಾ ಗಯ. ಯಾವಾಗ ಮುಖ್ಯಮಂತ್ರಿ ಆದಾಗ ಒಂದು ಅಸ್ಮಿತೆ ಜಾಗೃತವಾಗುತ್ತೆ ಒಂದು ಜಾತಿಯಲ್ಲಿ. ಅದು ಆಗಬೇಕಿಲ್ಲ ಅಂತಲ್ಲ, ದಲಿತರಲ್ಲೂ ಆಗ್ಬೋದು, ಇಲ್ಲ ಅಂತಲ್ಲ. ಆದರೆ ನನ್ನ ಪ್ರಶ್ನೆ, ದಲಿತರಿಗೆ ರಿಸರ್ವೇಷನ್ ಇದೆ, 36 MLAಗಳಿದ್ದಾರೆ. ಏನೇ ತಿಪ್ಪರ್ಲಾಗ ಹೊಡೆದ್ರು ಕೂಡ 36 ದಲಿತ MLA ಗೆದ್ದು ಬರಲೇಬೇಕು. 16 ST ರಿಸರ್ವೇಷನ್ ಇದೆ. ಏನೇ ತಿಪ್ಪರ್ಲಾಗ ಹೊಡೆದ್ರು 16 STಗಳು ಗೆದ್ದು ಬರಲೇಬೇಕು. 36 + 16 ಎಷ್ಟಾಯಿತು? 52 ಆಯಿತು. 224ರಲ್ಲಿ 52 ಅಂತಂದರೆ ಕಮ್ಸೆ ಕಮ್ ಒಂದು 22%. ಅಂಥದ್ರಲ್ಲಿ ರಾಜಣ್ಣ ಅಂತವರೆಲ್ಲ ಜನರಲ್ ಕ್ಯಾಟಗರಿಯಲ್ಲೂ ಕೂಡ ಗೆದ್ದು ಬರ್ತಾರೆ. ಗ್ರೇಟ್, ಗೆದ್ದು ಬರಬೇಕು. ಆಮೇಲೆ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲಿ ಆ SC/ST ಇದಕ್ಕೆ ಒಂದು 24,000 ಕೋಟಿ ಇಟ್ಟರು. ಅದು ಈಗ 36,000 ಕೋಟಿ ಆಗಿದೆ. ಅದರಲ್ಲಿ 11,000 ಕೋಟಿ ಗ್ಯಾರಂಟಿ ಫ್ರೀಗೆ ತೆಗೆದ್ರು ಅಂತೆಲ್ಲ ಇದೆಯಲ್ಲ, ಆ ದುಡ್ಡು ಯಾರಿಗಿರೋದು ಗೊತ್ತಾ? ಅದನ್ನು ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು, ಶೆಟ್ರು, ಕುರುಬರು ಇವರೆಲ್ಲ ಯೂಸ್ ಮಾಡೋಂಗಿಲ್ಲ. ಅದನ್ನು ಆ SC/STಗಳಿಗೆ ಹೋಗಬೇಕು. ಈ 52 MLAಗಳು ಮತ್ತು 5 SC MP, 2 ST MP ಇವರೆಲ್ಲ ಸೇರಿ, ಆಮೇಲೆ ಮಂತ್ರಿಗಳು, ಸತೀಶ್ ಜಾರಕಿಹೊಳಿ ಮಂತ್ರಿ, ಮಹದೇವಪ್ಪ ಮಂತ್ರಿ, ಯಾರು ಪರಮೇಶ್ವರ್ SC ಮಂತ್ರಿ, ಆಮೇಲೆ ಯಾರು ಮುನಿಯಪ್ಪ ಮಂತ್ರಿ, ಆಮೇಲೆ ರಾಜಣ್ಣ ಮಂತ್ರಿ, ಇನ್ನೂ ಅನೇಕರು. ನೀವೆಲ್ಲ ಸೋರಿ ಅದನ್ನು SC/STಗಳಿಗೆ ದುಡ್ಡು ತಲುಪಿಸಿದ್ರೇನ್ರಿ? ನೀವು ಮುಖ್ಯಮಂತ್ರಿಗಳಾಗಿ ಯಾರು ಬೇಡ ಅನ್ನಲ್ಲ. ನಾನು ಕೇಳ್ತಿರೋದು, ನೀವು ಅದನ್ನು ಆಗದೆ ಕೂಡ ಅಲ್ಲಿ ತಲುಪಿಸ್ಬೋದು. ಆ 36,000 ಕೋಟಿ ತಲುಪ್ತಾ?
ದಲಿತರ ಎಸ್ ಸಿಗಳ ಎಸ್ ಟಿಗಳ ಜೀವನ ಉದ್ಧಾರ ಆಯ್ತಾ ಅದೇ ನಾನು ಹೇಳಿದ್ನಲ್ಲ, ಅಲ್ಲೊಂದು ಬಹಿಷ್ಕಾರ ಹಾಕಿದಾಗ ವಾಪಸ್ ತೆಗಿಸೋಕ್ಕಾಗಿಲ್ಲ, ಅದನ್ನು ರಿಪಬ್ಲಿಕ್ ಕನ್ನಡದ ಒಂದು ಕಾರ್ಯಕ್ರಮದ ಮುಖಾಂತರ ತೆಗಿಸ್ಬೇಕು ಅಂತಂದರೆ ನೀವು ಯಾತಕ್ಕೆ ಬೇಕು ಮತ್ತೆ?